ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಂಬಿಕೆ ಇಲ್ಲದವರ ಮುಂದೆ ಬೇಡವಾದ ವಸ್ತುವಾಗುವ ಬದಲು ನಂಬಿಕೆ ಇದ್ದವರ ಮುಂದೆ ಬೆಲೆಯುಳ್ಳ ವ್ಯಕ್ತಿಯಾಗಬೇಕು. ನೀವೇನಂತೀರ ಸ್ನೇಹಿತರೆ? ಜೀವನದಲ್ಲಿ ಕೆಲವೊಮ್ಮೆ ನಾವು ಇಂಥ ತಪ್ಪನ್ನು ಮಾಡ್ತಾನೆ ಇರ್ತೀವಿ. ಏನಂದರೆ, ಯಾರಿಗೆ ನಮ್ಮ ಮೇಲೆ ನಂಬಿಕೆ ಇರಲ್ಲ ನೋಡಿ, ನಮ್ಮ ಆತ್ಮವಿಶ್ವಾಸನ ಕುಗ್ಗಿಸ್ತಾರೆ ಅಲ್ವಾ, ಅಂಥವ್ರನ್ನ ನಾವು ತುಂಬಾ ನಂಬಿ ಅವ್ರ ಹಿಂದೆ ಹೋಗೋದೇ ಜಾಸ್ತಿ. ಇನ್ನು ಯಾರು ನಮ್ಮನ್ನು ನಂಬ್ತಾ ಇರ್ತಾರೆ, ನಮ್ಮಲ್ಲಿರುವಂತಹ ಆತ್ಮವಿಶ್ವಾಸನ ಜಾಸ್ತಿ ಮಾಡೋದಾಗ್ಬೋದು, ನಮ್ಮ ಆತ್ಮಗೌರವನ ಜಾಸ್ತಿ ಮಾಡೋದಾಗ್ಬೋದು, ಅಂಥ ಒಳ್ಳೆ ಕೆಲಸ ಮಾಡೋರನ್ನ ನಾವು ಅಷ್ಟು ಈಸಿಯಾಗಿ ನಂಬೋದು ಇಲ್ಲ. ಹಾಗೆ ಅವರನ್ನೇ ನಾವು ಶತ್ರುಗಳನ್ನಾಗಿ ಕೂಡ ನೋಡ್ತಾ ಇರ್ತೀವಿ. ಈ ಒಂದು ವಿಪರ್ಯಾಸ ಬಂದು ಎಲ್ಲರ ಜೀವನದಲ್ಲೂ ಕೂಡ ನಡೀತಾನೆ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಕೆಲವೊಮ್ಮೆ ನಾವು ಅದನ್ನು ಅರ್ಥ ಮಾಡ್ಕೊಳ್ತೀವಿ ಬೇಗ, ಕೆಲವೊಮ್ಮೆ ತುಂಬ ಸಮಯ ಕೂಡ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಯಾಕಂದರೆ ಜೀವನನೇ ಹಾಗೆ ಅಲ್ವಾ, ಯಾವುದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾವು ಪಾಠ ಕಲಿಯೋದ್ರಲ್ಲೇ ಕೆಲವೊಮ್ಮೆ ಜೀವನನೇ ಮುಗಿಸ್ಬಿಡ್ತೀವಿ ಅಂತಲೇ ಹೇಳ್ಬೋದು. ಆದರೆ ಇನ್ನು ಅದೃಷ್ಟ ಚೆನ್ನಾಗಿದ್ದಾಗ ನಮ್ಗೆ ಯಾರು ನಂಬಿಕಸ್ತರು, ಹಾಗೆ ನಮ್ಮನ್ನು ಯಾರು ನಂಬ್ತಾ ಇದ್ದಾರೆ ಅಂತ ಬೇಗ ಕೂಡ ಅರ್ಥ ಮಾಡ್ಕೊಳ್ತೀವಿ. ಆದರೆ ಇನ್ನೊಂದು ವಿಚಾರ ಏನಂದರೆ, ನಾವು ಯಾರು ನಮ್ಮನ್ನು ನಂಬ್ತಾ ಇಲ್ಲ ಅಂಥವ್ರ ಹಿಂದೆ ಹೋಗ್ತೀವಿ ಅಲ್ವಾ, ಹಾಗೆ ಹೋಗಿ ವಾಪಸ್ ಬರುವಾಗ ನಾವು ಸುಮ್ಮನೆ ಅಂತೂ ಬರಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ಅಲ್ಲಿ ಒಂದು ಪಾಠನ ಕಲಿತೆ ವಾಪಸ್ ಬರ್ತೀವಿ. ಆ ಪಾಠ ನಮ್ಮ ಜೀವನಕ್ಕೆ ಮುಂದೆ ನಾವು ಇಡುವಂತಹ ಹೆಜ್ಜೆಗೆ ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಜೀವನದಲ್ಲಿ ನಾವು ಯಾರನ್ನು ಎಷ್ಟು ಮಟ್ಟಿಗೆ ನಂಬಬೇಕು, ನಾವು ಎಷ್ಟು ಲಿಮಿಟಲ್ಲಿ ಇರಬೇಕು ಒಬ್ಬರು ರಿಲೇಷನ್ಶಿಪ್ಪಲ್ಲಿ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಪ್ಪ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದಾಗ, ಯಾರೋ ಒಬ್ಬರಿಗೆ ನಾವು ಆಮೇಲೆ ನಂಬಿಕೆ ಇಡಿ ಅಂತ ಹೇಳಿ ನಂಬಿಸೋಕೆ ಅಂತ ಹೋದಾಗ ನಮ್ಮಲ್ಲಿರುವಂತಹ ನಮ್ಮ ಆತ್ಮವಿಶ್ವಾಸ, ನಮ್ಮ ಸ್ವಂತ ನಂಬಿಕೆನ ಅವರು ದೂರ ಮಾಡಿದಾಗ ಅದರಿಂದ ಒಂದು ಪೆಟ್ಟು ತಿಂತೀವಿ ಅಲ್ವಾ. ಆ ಪೆಟ್ಟಂತೂ ಸುಮಾರಕ್ಕಿರಲ್ಲ ಸ್ನೇಹಿತರೆ. ಕೆಲವೊಂದಷ್ಟು ಪೆಟ್ಟುಗಳಂತೂ ಜೀವನ ಇಡೀ ನಾವು ನೆನ್ಪು ಮಾಡ್ಕೋಬೇಕು. ಹಾಗೆ ನಂಬಿಕೆ ಅಂದರೆ ಏನು ಅಂತ ನಮಗೆ ರಿಯಲ್ ಆಗಿ ಇನ್ನೂ ಕೂಡ ಸಿಚುವೇಶನ್ ತುಂಬ ಚೆನ್ನಾಗಿ ಅರ್ಥ ಮಾಡಿಸುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾದಂತಹ ಪರಿಸ್ಥಿತಿ ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತೆ. ಜೀವನದಲ್ಲಿ ಕೆಲವೊಂದಷ್ಟು ಸಿಚುವೇಶನ್ನು ಎಲ್ರಿಗೂ ನಾರ್ಮಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ಅದನ್ನು ಯಾರು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾರೆ, ಯಾರು ಎಷ್ಟು ಮಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಕೆಲವೊಬ್ಬರು ಅದನ್ನ ಸೀರಿಯಸ್ ಆಗಿ ತಗೊಂಡು ಬೇಕಾದಂತಹ ಬದಲಾವಣೆಗಳನ್ನು ಮಾಡಿಕೊಂಡು ಜೀವನನ ಸರಿ ಮಾಡ್ಕೊಳ್ತಾರೆ. ಇನ್ನು ಕೆಲವೊಬ್ಬರು ಅದರಲ್ಲೇ ಕುಗ್ಗೋಗಿ ತಮ್ಮ ಜೀವನನೇ ಮುಗೀತು ಅನ್ನೋ ರೀತಿಯಾಗಿ ಕೂರ್ತಾರೆ. ಸೊ ನೀವು ಇದೆರಡು ರೀತಿಯಲ್ಲಿ ಯಾವ ದಾರಿನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಶೇರ್ ಮಾಡಿ, ಓಕೆನಾ. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್.